ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗೆ ನಿಂತಿರೋದು ನಾಗಿಣಿ. ಪಾರ್ಥನ ವಧೆಗೆ ಬೇಕಾದ ಮಾಯಾ ಬಂಧನ ಅಣಿಯಾಗಿದೆ. ಹೇಗಾದ್ರೂ ಮಾಡಿ ಇದ್ರೊಳಗೆ ಅವನು ಕರೆತಿರೋ ಹೊಣೆ ನಂದು. ಆಮೇಲೆ ಪಾರ್ಥ ನಿನ್ನ ಸಾವನ್ನು ನೋಡ್ಕೊಳ್ಳೋನು ಬೇರೆಯವನೇ ಇದ್ದಾನೆ. ಉತ್ಪಾಲಕ, ನಿನ್ನ ಸಾವನ್ನು ತಪ್ಪಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ವಿಧಿಯಲ್ಲಿ ನಿನ್ನ ಸಾವು ಹಿಂದೆ ಆಗಬೇಕಾಗಿದೆ. ಹಾಗೇ ಆಗುತ್ತೆ. ಪಾರ್ಥ, ನಿನ್ನ ಅಂತಿಮ ಯಾತ್ರೆಗೆ ಸಿದ್ಧನಾಗು. ಈ ಮನೆಯಲ್ಲಿ ಸದ್ಯದಲ್ಲೇ ಇನ್ನೊಂದು ಸಾವಾಗುತ್ತೆ. ಆ ಸಾವಿನೊಂದಿಗೆ ಎಲ್ಲ ರಹಸ್ಯಗಳು ಹೊರಗಡೆ ಬರುತ್ತೆ. ನೆನಪಿರ್ಲಿ, ಸೇಡಿಗೆ ನಿಂತಿರೋದು ನಾನು. ರೂಪ ತಗೊಂಡು ಹೋಗಿ ಹರ್ಷನ್ ಕೊಲೆ ಮಾಡಿದಾದ್ರು ಯಾರು? ನಾನೇ. ನಿನ್ನ ರೂಪದಲ್ಲಿ ಹೋಗಿ ಹರ್ಷನ್ ಕೊಂದಿದ್ದು ನಾನೇ ಮಯೂರಿ. ಅಷ್ಟೇ ಅಲ್ಲ, ಮೊದಲು ಹರ್ಷನ್ ರೂಪ ತಗೊಂಡು ನಿನ್ನ ಬಗ್ಗೆ ಮನೆಯವ್ರಿಗೆ ತಪ್ಪು ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ನಾನೇ. ನಿನ್ನ ಮತ್ತೆ ಅರ್ಜುನ್ ಮದುವೆ ಮುರಿಯೋ ಹಾಗೆ ಮಾಡಿದ್ದು ನಾನೇ. ಏನೋ ನೀನು ಅಧಿಕ ಪ್ರಸಂಗ? ನನ್ನ ಅಧಿಕ ಪ್ರಸಂಗ ಆಗಿರ್ಲಿ, ಮೊದಲು ಅರ್ಜುನನ್ನು ಉಳಿಸ್ಕೋ. ಅವನ ಪ್ರಾಣ ಅಪಾಯದಲ್ಲಿದೆ. ಕಾಲ ಕೈ ಮೀರಕ್ಕಿಂತ ಮುಂಚೆ ಅವನ್ನ ಉಳಿಸ್ಕೋ. ಏನಾಗ್ತಾ ಇದೆ? ಯಾಕೆ ಇಲ್ಲಿಂದ ಹೊರಗೆ ಹೋಗಕ್ಕಾಗ್ತಾ ಇಲ್ಲ? ನನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು? ಯಾರಿದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರು? ಯೋಚನೆ ಮಾಡ್ತಾ ಹೋದಷ್ಟು ಎಲ್ಲ ಬರೀ ಗೊಂದಲಗಳೇ, ಯಾವುದೂ ಸ್ಪಷ್ಟವಾಗಿಲ್ಲ. ಒಟ್ಟಿನಲ್ಲಿ ನಡೀತಿರೋದು ಯಾವುದು ಸರಿ ಇಲ್ಲ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಹೇಗಿದನ್ನೆಲ್ಲ ಸರಿಪಡಿಸೋದು? ಮಯೂರಿ, ನೀನು ಇನ್ನೂ ನಿದ್ದೆ ಬಂದಿಲ್ವಾ? ಅಲ್ಲ ಅಜ್ಜಿ, ತಲೆಯಲ್ಲಿ ಕಿತ್ತು ತಿನ್ನೋಷ್ಟೇ ಕನ್ಫ್ಯೂಷನ್ಸ್ ಇದೆ. ಯಾರಿಗೆ ತಾನೇ ನಿದ್ದೆ ಬರುತ್ತೆ ಹೇಳಿ? ನಡೀತಿರೋದೆಲ್ಲ ನೀವೇ ನೋಡ್ತಿದ್ದೀರಾ ತಾನೇ? ನಿನ್ನ ಮನಸ್ಸಿನ ಪರಿಸ್ಥಿತಿ ಹೇಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹರ್ಷನ ನೀನೆಷ್ಟು ಹಚ್ಕೊಂಡಿದ್ದೆ ಅಂತಲೂ ಗೊತ್ತು. ಅವನ ಸಾವಿಂದ ನಿಂಗೆಷ್ಟು ಆಘಾತ ಆಗಿದೆ ಅಂತಲೂ ನನಗೆ ಗೊತ್ತು. ಬರೀ ಆಘಾತ ಅಷ್ಟೇ ಅಲ್ಲ ಅಜ್ಜಿ, ಆತಂಕ. ಅಲ್ಲ, ಸಾಯಿಸೋ ಅಷ್ಟು ಹರ್ಷನ ಮೇಲೆ ದ್ವೇಷ ಯಾರಿಗಿತ್ತು ಅಂತ. ಅದು ನನ್ನ ರೂಪ ತಗೊಂಡು ಹೋಗಿ ಸಾಯಿಸೋ ಅಷ್ಟು. ನನಗಂತೂ ತುಂಬ ಭಯ ಆಗ್ತಿದೆ ಅಜ್ಜಿ. ಹೆದರಬೇಡ ಮಯೂರಿ, ನಿನ್ನ ಮನಸ್ಸಿನ ದುಗಡ ನಂಗೆ ಅರ್ಥ ಆಗುತ್ತೆ. ಯೋಚನೆ ಮಾಡಬೇಡ. ಆದರೆ ಇದರಿಂದ ಯಾರ್ಯಾರು ಇದ್ದಾರೋ ಸದ್ಯಕ್ಕಂತೂ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ಯಾರು ಮಾಡಿದಾರೋ, ಯಾಕೆ ಮಾಡಿದಾರೋ ಒಂದು ಸಣ್ಣ ಸುಳು ಸಿಕ್ಕಿದ್ರೆ ಸಾಕು. ಅವರ ರಹಸ್ಯನೆಲ್ಲ ಬಯಲು ಮಾಡ್ತೀನಿ. ಅವ್ರು ಯಾವ ದುರುದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾರೋ ಗೊತ್ತಿಲ್ಲ. ಸಿದ್ದಯ್ಯ, ಇವತ್ತು ಹುಣ್ಣಿಮೆ ಅಲ್ವಾ? ಹುಣ್ಣಿಮೆ ದಿನ ಮೋಹಿನಿಗಳು ಓಡಾಡ್ತವಂತೆ, ಮತ್ತು ಕೆಲವ್ರಿಗೆ ಅಪಶಕುನ ಅಂತೆ, ನಿಜಾನಾ? ಅತ್ತೆ, ಈ ಅಪಶಕುನ ಅನ್ನೋದು ಹುಣ್ಣಿಮೆ ಅಮಾವಾಸ್ಯೆಗೆ ಅಂತೇನೂ ಇಲ್ಲ. ಆ್ಯಕ್ಚುಲಿ ಹುಣ್ಣಿಮೆ ತುಂಬ ಪವಿತ್ರವಾದ ದಿನ ಅಂತ ನಾನು ಕೇಳಿದ್ದೀನಿ. ಅಲ್ವಾ ಸಿದ್ದಯ್ಯ? ಈಗ ಒಬ್ಬೊಬ್ಬರು ಒಂದೊಂದು ಥರ ಅಂದ್ಕೊಂಡು ಅಲ್ವಾ ಸಿದ್ದಯ್ಯ ಅಂದರೆ ಪಾಪ ಸಿದ್ದಯ್ಯ ತಾನೇ ಏನು ಹೇಳ್ತಾರೆ? ಸ್ವಲ್ಪ ಸುಮ್ಮನೆ ಇರಿ. ಯಾವ್ಯಾವ ದಿನಕ್ಕೆ ಏನೇನು ಮಹತ್ವ ಇದೆ ಅಂತ ಸಿದ್ದಯ್ಯನ ಹೇಳಿ. ನೀ ಹೇಳ್ತಾ ಇರೋದು ಸರಿಯಾಗಿದೆ ಕರಣ್. ನೀನು ಹೇಳು ಸಿದ್ದಯ್ಯ, ಇಂಥ ದಿನಗಳ ಮಹತ್ವ ಏನು ಅಂತ ನಾವು ತಿಳ್ಕೊಂಡ ಹಾಗಾಗತ್ತೆ. ಏನೋ ಕಾಪಾಡಿ ಕಾಪಾಡಿ ಕಾಪಾಡಿ. ಯಾಕೆ ಹೀಗಾಗ್ತಾ ಇದೆ? ಯಾರಿಗೆಲ್ಲ ಮಾಡಿಸ್ತಾ ಇದ್ದಾರೆ? ಯಾರಾದ್ರೂ ಕಾಪಾಡಿ 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 ಕಾಪಾಡಿ. ಇಲ್ಲ ಇಲ್ಲ, ನಾನು ಸಾಯ್ಬಾರ್ದು. ನಾನು ಬದುಕಬೇಕು. ಅಮೃತವ್ರಿಗೋಸ್ಕರ ನಾನು ಬದುಕಬೇಕು. ಅಮೃತವ್ರು ನನ್ನ ಬಿಟ್ಟಿರೋದಿಲ್ಲ. ಅಮೃತವ್ರಿಗೆ ತುಂಬ ಪ್ರೀತಿ ಕೊಡಬೇಕು. ಚೆನ್ನಾಗಿ ನೋಡ್ಕೋಬೇಕು. ನಾನು ಅಮೃತ ಅವರು 100 ಕಾಲ ಒಟ್ಟಿಗೆ ಬಾಳ್ಬೇಕು.
ಅಮೃತವ್ರು ಒಂದೇ ಆಗಿರ್ಬಾರ್ದು, ನಾನ್ ಸಾಯ್ಬಾರ್ದು. ಯಾರಾದ್ರೂ ಕಾಪಾಡಿ. ಅಮೃತವ್ರೇನಾದ್ರು ಇಲ್ಲಿದ್ದಿದ್ರೆ ಅವ್ರು ಪ್ರಾಣ ಕೊಟ್ಟಾದ್ರು ನನ್ನ ಕಾಪಾಡ್ಕೊತಾ ಇದ್ರು. ಎಲ್ಲವೂ ಮಂಗಳವಾಗಲಿ. ನಿಷ್ಕಲಂಕೋಹಂ ನಿಜ ಪೂರ್ಣ ಪ್ರತ್ಯಗಾತ್ಮಾಹಂ ನಿತ್ಯ ಪ್ರಕಾಶೋಹಂ ಹಂ ಹಂ ಸಚ್ಚಿತ್ಪ್ರಮಾಣಂ ಮೂಲ ಪ್ರಮೇಯಮೋ ಅಯಂ ಬ್ರಹ್ಮಾಸ್ಮಿ ಓಂ ಅಹಂ ಬ್ರಹ್ಮಾಸ್ಮಿ ಅಮೃತ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಶೇಷ ನಿನಗೆ ಸಿಗುತ್ತಾಳೆ. ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ಅರ್ಜುನ್ ಅವರೇ, ನನ್ನನ್ನು ಕ್ಷಮಿಸ್ಬೇಡಿ. ನಾಗಮಣಿ ಪಡ್ಕೊಳ್ಳೋ ನನ್ನ ಈ ಹೋರಾಟದಲ್ಲಿ ಶೇಷ ಮತ್ತೆ ನನಗೆ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಅಷ್ಟಕ್ಕೂ ಒಬ್ರು ರೂಪ ಇನ್ನೊಬ್ರು ತಗೊಳಕ್ ಸಾಧ್ಯ ಇರೋದು ಬೇರೆ ಯಾರಿಗೆ ತಾನೇ ಹೇಳಿ? ಅದು ಕೇವಲ ಇಚ್ಛಾಧಾರಿ ನಾಗಗಳಿಗೆ ಮಾತ್ರ ಒಲಿದಿರೋ ವಿದ್ಯೆ. ನಾನು ಅಂದುಕೊಂಡ ಕೆಲಸ ಸುಸೂತ್ರವಾಗಿ ಮುಗೀತು ಅಷ್ಟೇ. ಏನಮೃತ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಅರ್ಜುನ್ ಎಲ್ಲಿ? ನೀನು ಒಬ್ಳೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ದೆ? ನೀನು ಹೋಗಿ ಜಾಜಿ ರಕ್ಷಣೆಗೆ ನಿಲ್ಲಬೇಕು. ನಿನ್ನ ಪ್ರಾಣನ ಒತ್ತೆ ಇಟ್ಟಾದರೂ ಜಾಜಿನ ರಕ್ಷಿಸಬೇಕು ಕುರೂಪಿಯಿಂದ. ಬಂಗಾರಿ, ಆರಾಮಾಗಿ ಬಂದ್ರಿ ಅಲ್ಲ? ಏನು ತೊಂದರೆ ಆಗಿಲ್ವಲ್ಲ? ಅಯ್ಯಯ್ಯೋ, ದೀಪನೇ ಹಾರೋಯ್ತು. ಏ ನಂದಿನಿ, ಹುಷಾರ ಕೈ ಹಾಕವಾ, ಎಲ್ಲರ ಕಡ್ದು ಗಿಡ್ದತ್ತು ಸುಡ್ಲಿ. ಏ ಸುಮತಿ, ಹುಡುಗರಿಗೆ ಅಲ್ಲೇ ಊಟ ಕೊಟ್ಟಿದ್ದೀನಿ, ಹುಡುಗಿಯರಿಗೆ ಇಲ್ಲೇ ಊಟ ಕೊಟ್ಬಿಡು. ಅದಾದ್ಮೇಲೆ ಇವರಿಬ್ಬರನ್ನು ಅಲಂಕಾರ ಮಾಡ್ಬಿಡು. ಅಲಂಕಾರನ ಯಾಕಕ್ಕ? ಇವತ್ತು ಅವ್ರ ಪ್ರಸ್ತ. ಬೀಡ, ಸ್ಪೆಷಲ್ ಬೀಡ. ಏನಕ್ಕೋ ಇದು? ಇದನ್ನ ತಿಂದ್ರೆ 100 ಕುದುರೆ ಬಲ ಬರುತ್ತೆ. ಅಯ್ಯೋ, ಸ್ಪೆಷಲ್ ಬಿಡನ ಲಕ್ಕಿ ಬೇರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಲ್ಲಿ ಹೋಗಿ ಏನು ಮಾಡ್ತಾನೋ ಏನು ಕತೆನೋ.
ಒಂದು ಆರೋಗ್ಯ ಕಾಪಾಡೋ ಔಷಧಿಯಾಗಿ, ಇನ್ನೊಂದು ಜೀವ ತೆಗೆಯೋ ವಿಷವಾಗಿ. ಈ ಸ್ಟೆರಾಯ್ಡ್ಸಲ್ಲಿ ಹೆಮ್ಲಾಕ್ ಅನ್ನೋದು ಆ್ಯಸಿಡ್ ಥರ ಬಳಕೆ ಆಗುತ್ತೆ. ಮೇಘನ ಅವ್ರನ್ನ ಮೀಟ್ ಮಾಡಬೇಕು. Never ever did I think I'd fall in love. I'm wacky, oh yeah. Now you made me crazy, oh my love. ಅವ್ರೇನಾದರೂ ಕಮಲಮ್ಮನ ತನಕ ಬಂದ್ಬಿಟ್ರೆ ಅಷ್ಟೇ ಕತೆ. ಅಯ್ಯೋ ದೇವ್ರೆ, ಶಿವಪುರ ಅಂದರೆ ಕಮಲಮ್ಮ ನಮ್ಮನೆ ಕಡೆಗೆ ಹೊರಟಿರ್ತಾರೆ. ಅವ್ರು ನಮ್ಮ ಮನೆ ತಲುಪೋದಕ್ಕಿಂತ ಮುಂಚೆ ಅವರನ್ನು ತಡಿಬೇಕು.